ನನಗೆ ಗುಣಪಡಿಸಲಾಗದ ಕಾಯಿಲೆ ಬಂದಿದೆ ಮತ್ತು ನಾನು ಯಾವುದೇ ಪರವಾಯಿಲ್ಲದೆ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೇನೆ. ನನಗೆ ಈಗ 22 ವರ್ಷ. 2 ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಟ, ಒಂದು ಕಾಲ್ನು ಕಳೆದುಕೊಂಡಿದ್ದು ಮತ್ತು ಎಲ್ಲಾ ಅಡೆತಡೆಗಳನ್ನು ಮೀರಿ ಬಂದ ನಂತರವೂ ಕೊನೆಗೆ ಚಿಕಿತ್ಸೆ ಫಲ ನೀಡದಂತಾಯಿತು. ನನಗೆ ಇನ್ನು ಕೆಲವೇ ವಾರಗಳು, ಬಹುಶಃ 1-2 ತಿಂಗಳುಗಳು ಮಾತ್ರ ಬಾಕಿಯಿವೆ. ನನ್ನ ಹೆಸರಿಗೆ ಮನೆಯಾಗಲಿ ಅಥವಾ ಕಾರಾಗಲಿ ಇಲ್ಲ. ಬ್ಯಾಂಕ್ ಖಾತೆಯಲ್ಲಿ ಕೇವಲ 2,000 ಪೌಂಡ್‌ಗಳು ಮಾತ್ರ ಇವೆ. ಹಾಗಾಗಿ ನಾನು ಒಂದು ಮುಕ್ತಗೊಳಿಸುವ ನಿರ್ಧಾರ ಮಾಡಿದೆ. ನಾನು ಅನ್ಮಿತಿಯ ಮತ್ತು ಎಪಿಐ ಇರುವ ಕ್ರೆಡಿಟ್ ಕಾರ್ಡ್ ಪಡೆದುಕೊಂಡೆ. ಈಗ ನನಗೆ ಏನು ಬೇಕೋ ಅದನ್ನು ನಾನು ಖರೀದಿಸುತ್ತಿದ್ದೇನೆ. ಈ ಸಾಲವು ನನ್ನೊಂದಿಗೆ ಅಂತ್ಯಗೊಳ್ಳುತ್ತದೆ. ನಾನು ಒಂದು ವಿಲಕ್ಷಣವಾದ ಏಡಿ ಕ್ರ್ಯಾಬ್ ಡಿನ್ನರ್‌ಗಾಗಿ ಶಲಭಾಯ್ನೂರದ ಮತ್ತುದನ್ನು ಖರ್ಚು ಮಾಡಿದೆ, ಏಕೆಂದರೆ ಕ್ಯಾನ್ಸರ್ ನನ್ನ ದವಡೆಗೆ ಹರಡಿದೆ ಮತ್ತು ನಾನು ಕೊನೆಯದಾಗಿ ಆ ಐಷಾರಾಮವನ್ನು ಸವಿಯಬೇಕೆಂದುಕೊಂಡಿದ್ದೆ. ನಾನು ದೊಡ್ಡದಾದ ಜೆಲ್ಲಿಕ್ಯಾಟ್ಸ್ ಗೊಂಬೆಗಳನ್ನು, ನನ್ನ ಕುಟುಂಬದವರಿಗಾಗಿ ನನ್ನ ಕೈಬರಹವಿರುವ ದುಬಾರಿ ಆಭರಣಗಳನ್ನು ಮತ್ತು ನನ್ನ ಸೊಸೆಗಾಗಿ ಕೈಯಿಂದ ನೇಯ್ದ ಕಂಬಳಿಯನ್ನು ಖರೀದಿಸಿದೆ. ನಾನು ಸ್ಥಳೀಯ ಆಹಾರ ಬ್ಯಾಂಕಿಗೆ 1,000 ಪೌಂಡ್‌ಗಳನ್ನು ದಾನ ಮಾಡಿದೆ. ಜನರು ನನಗೆ ದೇವರನ್ನು ಹುಡುಕಲು ಹೇಳಿದರು, ಆದರೆ ಸಾಯುತ್ತಿರುವ ವ್ಯಕ್ತಿಯ ಬಾಯಿಗೆ ಧರ್ಮವನ್ನು ತುರುಕುವುದು ನನಗೆ ಇಷ್ಟವಾಗಲಿಲ್ಲ. ನನಗೆ ಬೇಕಿರುವುದು ಕೇವಲ ಸ್ವಲ್ಪ ಗೊಂದಲ ಮತ್ತು ದಯೆ ಮಾತ್ರ. ನಾನು ನನ್ನ ಕೊನೆಯ ದಿನಗಳನ್ನು ಸೇಬಿನ ಹಣ್ಣು ಮತ್ತು ಚೀಸ್ ತಿನ್ನುತ್ತಾ, ನನ್ನ ಕುಟುಂಬ ಮತ್ತು ನಾಯಿಗಳ ನಡುವೆ ಕಳೆದಿದ್ದೆ. 9 ತಿಂಗಳ ನಂತರ ನನ್ನ ಮಗ ಸಹೋದರಿ ಈ ಪೋಸ್ಟ್ ಅನ್ನು ಕಂಡುಕೊಂಡಳು. ನಾನು ಜುಲೈನಲ್ಲಿ ನನ್ನ ಪ್ರೀತಿಪಾತ್ರರ ನಡುವೆ ಮತ್ತು ಮಿತಿ ಮೀರಿ ಬಳಸಿದ ಹಲವು ಕ್ರೆಡಿಟ್ ಕಾರ್ಡ್‌ಗಳೊಂದಿಗೆ ಶಾಂತಿಯುತವಾಗಿ ಮರಣ ಹೊಂದಿದೆ. ನಾನು ಯಾವುದೇ ಆಸ್ತಿಯನ್ನು, ಹಣವನ್ನು ಅಥವಾ ಯಾವುದೇ ಪಶ್ಚಾತ್ತಾಪವನ್ನು ಬಿಟ್ಟು ಹೋಗಿಲ್ಲ. ನನ್ನ ಕೊನೆಯ ಕ್ಷಣಗಳಲ್ಲಿ ನಾನು ನೂರಾರು ಜೀವನಗಳನ್ನು ಬದುಕಿದೆ.